ಆಗಿದ್ದು ಮುಧೋಳ ತಾಲೂಕಿಗೆ, ಹಾನಿ ಆದದ್ದು ಬಾಗಲಕೋಟೆ ಜಿಲ್ಲೆಗೆ. ನಾ ಗೆದ್ದಿದ್ರೆ ಪ್ರತಿಪಕ್ಷ ಸ್ಥಾನಕ್ಕೆ ಬೇರೆದವ್ರು ನೋಡೋ ಪ್ರಶ್ನೆನೇ ಇದ್ದಿದ್ದಿಲ್ಲ. ಮುಖ್ಯಮಂತ್ರಿಗೆ ಎಷ್ಟು ಮಹತ್ವ ಇತ್ತೋ ಅಷ್ಟೇ ಮಹತ್ವ ಪ್ರತಿಪಕ್ಷದ ನಾಯಕರಿಗೂ ಇರ್ತದೆ. ಈ ಸಂದರ್ಭದಾಗ ನಾವು ಸೋತದ್ರಿಂದ ತಾಲೂಕಿಗೆ 2 ಲಕ್ಷ ಜನರಿಗೂ ಹಾನಿ ಆಗ್ಯದ ಅಂಥೇಳಿ ನೋವಾಗ್ತದೆ. ಯಾಕಂದ್ರೆ ಇನ್ನಷ್ಟು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಇತ್ತು. ವಯಸ್ಸು ಬರುವುದಿಲ್ಲ, ವಯಸ್ಸು ಕಡಿಮೆ ಆಕ್ಕೋತಾನೆ ಹೋಗ್ತದೆ, ಆಯುಷ್ಯ ಕಡಿಮೆ ಆಕ್ಕೋತಾನೆ ಹೋಗ್ತದೆ. ಅದಕ್ಕೆ ಇರೋದ್ರಾಗ ಏನಾದರೂ ಮಾಡಬೇಕು. ಕಣ್ಣು ಕಾಣಲಾರದ ಕೋಲ್ ಹಿಡ್ಕೊಂಡು ನಡಿಲಕ್ಕೆ ಬರಲಾರ್ದ ಮನೆಯಾಗಿದ್ದಾಗ ನಾ ಅದು ಮಾಡ್ಬೇಕಂತ ಮಾಡಿದ್ದೆ, ಇದು ಮಾಡ್ಬೇಕಂತ ಮಾಡಿದರೆ ಅದು ರಾಜಕಾರಣದ ನೀತಿನೂ ಅಲ್ಲ, ಧರ್ಮನೂ ಅಲ್ಲ. ಕೈಕಾಲಾಗಿ ಶಕ್ತಿ ಇರೋದ್ರಾಗ ಯಾರು ಆಶೀರ್ವಾದ ಮಾಡಿದಂಥ ಜನ ಇರ್ತಾರ ಅವ್ರನ್ನ ತೃಪ್ತಿ ಆಗುವಂಗೆ ನಾವು ಕೆಲಸ ಮಾಡ್ಬೇಕನ್ನೋ ಹವ್ಯಾಸದಿಂದ ಕೆಲಸ ಮಾಡಬೇಕು. ಅದು ರಾಜಕಾರಣದ ನೀತಿ. ನಾನು ಒಂದೇ ಮಾತು ಹೇಳೀನಿ, ಚುನಾವಣೆ ಆದಮೇಲೆ ಯಾವತ್ತೂ ಕೂಡ ನಾನು ಒಂದೇ ಪಕ್ಷದ ಶಾಸಕ, ಒಂದೇ ಪಕ್ಷದ ಮಂತ್ರಿ, ಒಂದೇ ಪಕ್ಷದ ಸರ್ಕಾರ ಅಂತ ತಿಳ್ಕೊಳ್ಳಿಲ್ಲ. ನಿನ್ನ ನಮ್ಮ ಬಂಡು ಹೇಳ್ತಾ ಇದ್ರು, ಒಬ್ಬರು ಮೆಡಿಕಲ್ ಆಫೀಸರ್, ಹೆಸರು ಹೇಳೋದು ಬೇಡ ಇಲ್ಲಿ, ಹೇಳಿದ್ರಂತವ್ರು ಡಾಕ್ಟ್ರು, ನಮಗೆ ಒಂದು ದಿನಾನು ವೈಯಕ್ತಿಕ ಕೆಟ್ಟದ್ದು ಮಾಡಲಿಲ್ಲ, ಕೆಲಸ ಮಾಡಲಾರ್ದಕ್ಕಾದ್ರೂ ಸ್ವಲ್ಪ ಸಿಟ್ಟು ಮಾಡ್ತಿದ್ರು, ಟೈಮ್ ಸರ್ವಾಗಿ ಪೇಷಂಟ್ ನೋಡಲಿಲ್ಲ ಅಂದ್ರೆ ಸಿಟ್ಟು ಮಾಡ್ತಿದ್ರು, ಆದ್ರೆ ನಮಗೆ ಕೆಟ್ಟದ್ದು ಮಾಡಲಿಲ್ಲ ಅಂತ. ಅದಕ್ಕೆ ಯಾವ ನೌಕರದಾರಿಗೂ ನಾನು ಕೆಟ್ಟದ್ದು ಮಾಡುವಂಥ ಮನಸ್ಥಿತಿ ಒಳಗೆ ಇದ್ದಿದ್ದಿಲ್ಲ. ಅದಕ್ಕೆ ಈ ಸಂದರ್ಭದೊಳಗೆ ನೀವೆಲ್ಲರೂ ಎಲ್ಲಕ್ಕೆ ಕೇವಲ ಚುನಾವಣೆ ಅನ್ನೋದು 1 ವರ್ಷ ಮಾತ್ರ ಉಳಿತದೆ. 1 ವರ್ಷದ ನಂತರ ಅವಧಿ ಮುಗೀತು. 1.5 ವರ್ಷ ಇದ್ರೂ ಸುದ್ದ ಚುನಾವಣೆ ಆಯೋಗಕ್ಕೆ 6 ತಿಂಗಳ ಮುಂಚೆನೇ ಚುನಾವಣೆ ಡಿಕ್ಲೇರ್ ಮಾಡುವಂಥ ಅಧಿಕಾರ. 4.5 ವರ್ಷ ಆದಮೇಲೆ ಒಂದೇ ದಿನಕ್ಕೂ ಮಾಡ್ಬೋದು. 5 ವರ್ಷ ಪೂರ ಆಗೋದಕ್ಕಿಂತ ಮುಂಚೆನೂ ಅಂದ್ರೆ 2 ತಿಂಗಳ ಮುಂಚೆನೇ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಪ್ರಕ್ರಿಯೆ ಮಾಡ್ಬೇಕಾಗ್ತದೆ, ಚುನಾವಣೆ ಪ್ರಕ್ರಿಯೆ ಮುಗಿಸ್ಬೇಕಾಗ್ತದೆ. ಅದಕ್ಕೆ 1 ವರ್ಷದಲ್ಲಿ ನೀವು ಪ್ರತಿ ಊರಿನಲ್ಲಿ ಹೋಗ್ರಿ, ಭೇಟಿ ಆಗ್ರಿ, ಮಾತಾಡ್ರಿ, ಯುವಕರನ್ನ ಹುರಿದುಂಬಿಸ್ರಿ, ವಯಸ್ಸಾದವ್ರ ಮಕ್ಕಳನ್ನ ಮೊಮ್ಮಕ್ಕಳನ್ನ ಹುರಿದುಂಬಿಸುವಂಥ ಕೆಲಸ ಮಾಡಿರಿ. ಅವ್ರ ಕಡೆಯಿಂದ ನಾವು ಕೆಲಸ ತಗೊಳ್ಳುವಂಥ ಪ್ರಯತ್ನ ಮಾಡೋದು ಇನ್ಮೇಲೆ ನಿರಂತರವಾಗಿ ನಡಿಬೇಕು. ನಿರಂತರವಾಗಿ ಒಂದು ಯಾವುದರ ಕಾರಣಕ್ಕೆ ಮತ್ತೆ ಅಲ್ಲಿ ಹೋಗಿ ಅಲ್ಲಿ ಕೆಡಿಸಿ ಮತ್ತೆ ಹಾಲಿನಾಗ ಉಪ್ಪು ಹಾಕ್ಲಿಕ್ಕೆ ಬರುವಂಥವ್ರ ಬಗ್ಗೆ ಎಚ್ಚರಿಕೆ. ಇದು ಹಾಲಿನ ಕೊಡ. ಇವತ್ತಿನ ಈ ಸಭೆ ನೋಡಿದ್ರೆ ಇದು ತುಂಬಿದ ಹಾಲಿನ ಕೊಡ. ಇದರಾಗ